ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಕೂಡ ತಮ್ಮ ಮಕ್ಕಳ ಸಿನಿಮಾ ಕ್ಯಾಮ್ರಾ ಮುಂದೆ ನಿಂತಾಗ ಒಂದು ಎಕ್ಸೈಟ್ಮೆಂಟು, ಎಮೋಷನ್ ಇರುತ್ತೆ. ನಿಮಗಾಗಲಿ ಉಪ್ಪಿ ಸರ್ಗೆ ಇಬ್ರಿಗೂ ಆ ಥರದ ಒಂದು ಫೀಲ್ ಏನಾದರೂ ಆಯಿತಾ? ಖಂಡಿತ. ಅವರು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಫಂಕ್ಷನ್ಸಲ್ಲಿ ನಾವು ಇಬ್ಬರು ಅಳ್ತಾ ಇದ್ವಿ ನೋಡ್ಕೊಂಡು ಸ್ಟೇಜಲ್ಲಿ, ಅಯ್ಯೋ ಮಕ್ಕಳು ಅಂದ್ಬಿಟ್ಟು. ಸೊ ಇವಾಗ ಖಂಡಿತ ಅದು ಒಂದು ಇಮೋಷನ್ ಇದ್ದೇ ಇರುತ್ತೆ. ಬರೀ ಮೂವೀಸ್ಗೆಲ್ಲ ಯಾವುದೋ ಪ್ರೊಫೆಷನ್ಗೆ ಫಸ್ಟ್ ಟೈಮ್ ಹೋಗಿದಾಗ ಪೇರೆಂಟ್ಸ್ಗೆ ಅದು ಒಂದು ಇಮೋಷನ್ ಇದ್ದೇ ಇರುತ್ತೆ. ಬಟ್ ಈವನ್ ಗ್ರ್ಯಾಜುಯೇಷನ್ ಆಗ್ತಿದೆ ಅಂತ ಕೂಡ ಒಂದು ಇಮೋಷನಲ್ ಮೂಮೆಂಟ್ ನಮಗೆ. ಬಟ್ ವಿ ಆರ್ ಗ್ಲ್ಯಾಡ್ ದ್ಯಾಟ್ ಅವನದು ಬಿಹೇವಿಯರ್ ಚೆನ್ನಾಗಿದೆ. ಸೆಟ್ನಲ್ಲಿ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಈಸ್ ಹಾರ್ಡ್ ವರ್ಕಿಂಗ್, ಟೈಮ್ ಟು ಟೈಮ್ ಸೆಟ್ಗೆ ಹೋಗೋದು, ವರ್ಕ್ ಮಾಡೋದು. ಡೆಡಿಕೇಶನ್ ಬೇಕು ಪ್ರತಿಯೊಂದು ವರ್ಕ್ನಲ್ಲಿ. ನೀವು ಒಂದು ಶ್ರಮ ಪಡಬೇಕು. ಇವಾಗ ನೀವು ಇಷ್ಟು ವರ್ಷದಿಂದ ನೀವು ನೀವು ವರ್ಕ್ ಮಾಡ್ತಾ ಇದ್ದೀರಾ ಚಾನಲ್ನಲ್ಲಿ. ಸೊ ನಿಮ್ಮದು ಒಂದು ಡೆಡಿಕೇಶನ್ ಇದೆ. ಅದಕ್ಕೆ ನೀವು ಮುಂದೆ ಹೋಗಿ ಯು ಆರ್ ದೇರ್ ಫಾರ್ ಸೋ ಮೆನಿ ಇಯರ್ಸ್. ಸೊ ಖಂಡಿತ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು, ಹಾರ್ಡ್ ವರ್ಕ್ ಪಡೋದು, ಕನ್ಸಿಸ್ಟೆಂಟ್ಲಿ ಕಲಿಯೋದು. ಯು ಹ್ಯಾವ್ ಟು ಕೀಪ್ ಲರ್ನಿಂಗ್. ಯು ಕ್ಯಾನ್ ಥಿಂಕ್ ದಟ್ ನನಗೆಲ್ಲ ಗೊತ್ತಿದೆ. ಸೊ ಕಂಟಿನ್ಯೂಸ್ ಆಗಿ ಕಲಿತಾ ಇರಬೇಕು. ಸೊ ಈ ವ್ಯಾಲ್ಯೂಸ್ ಎಲ್ಲ ಇಂಪಾರ್ಟೆಂಟ್ ನಮಗೆ, ಅದೆಲ್ಲ ಇದೆ. ಸೊ ಹೋಪ್ಫುಲಿ ಹಿ ಕಂಟಿನ್ಯೂಸ್ ದ್ಯಾಟ್ ವೇ. ನೋಡೋಣ. ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಕೂಡ ತಮ್ಮ ಮಕ್ಕಳ ಸಿನಿಮಾ ಕ್ಯಾಮ್ರಾ ಮುಂದೆ ನಿಂತಾಗ ಒಂದು ಎಕ್ಸೈಟ್ಮೆಂಟು, ಎಮೋಷನ್ ಇರುತ್ತೆ. ನಿಮಗಾಗಲಿ ಉಪ್ಪಿ ಸರ್ಗೆ ಇಬ್ರಿಗೂ ಆ ಥರದ ಒಂದು ಫೀಲ್ ಏನಾದರೂ ಆಯಿತಾ? ಖಂಡಿತ. ಅವರು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಫಂಕ್ಷನ್ಸಲ್ಲಿ ನಾವು ಇಬ್ಬರು ಅಳ್ತಾ ಇದ್ವಿ ನೋಡ್ಕೊಂಡು ಸ್ಟೇಜಲ್ಲಿ, ಅಯ್ಯೋ ಮಕ್ಕಳು ಅಂದ್ಬಿಟ್ಟು. ಸೊ ಇವಾಗ ಖಂಡಿತ ಅದು ಒಂದು ಇಮೋಷನ್ ಇದ್ದೇ ಇರುತ್ತೆ. ಬರೀ ಮೂವೀಸ್ಗೆಲ್ಲ ಯಾವುದೋ ಪ್ರೊಫೆಷನ್ಗೆ ಫಸ್ಟ್ ಟೈಮ್ ಹೋಗಿದಾಗ ಪೇರೆಂಟ್ಸ್ಗೆ ಅದು ಒಂದು ಇಮೋಷನ್ ಇದ್ದೇ ಇರುತ್ತೆ. ಬಟ್ ಈವನ್ ಗ್ರ್ಯಾಜುಯೇಷನ್ ಆಗ್ತಿದೆ ಅಂತ ಕೂಡ ಒಂದು ಇಮೋಷನಲ್ ಮೂಮೆಂಟ್ ನಮಗೆ. ಬಟ್ ವಿ ಆರ್ ಗ್ಲ್ಯಾಡ್ ದ್ಯಾಟ್ ಅವನದು ಬಿಹೇವಿಯರ್ ಚೆನ್ನಾಗಿದೆ. ಸೆಟ್ನಲ್ಲಿ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಈಸ್ ಹಾರ್ಡ್ ವರ್ಕಿಂಗ್, ಟೈಮ್ ಟು ಟೈಮ್ ಸೆಟ್ಗೆ ಹೋಗೋದು, ವರ್ಕ್ ಮಾಡೋದು. ಡೆಡಿಕೇಶನ್ ಬೇಕು ಪ್ರತಿಯೊಂದು ವರ್ಕ್ನಲ್ಲಿ. ನೀವು ಒಂದು ಶ್ರಮ ಪಡಬೇಕು. ಇವಾಗ ನೀವು ಇಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ ಚಾನಲ್ನಲ್ಲಿ. ಸೊ ನಿಮ್ಮದು ಒಂದು ಡೆಡಿಕೇಶನ್ ಇದೆ. ಅದಕ್ಕೆ ನೀವು ಮುಂದೆ ಹೋಗಿ ಯು ಆರ್ ದೇರ್ ಫಾರ್ ಸೋ ಮೆನಿ ಇಯರ್ಸ್. ಸೊ ಖಂಡಿತ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು, ಹಾರ್ಡ್ ವರ್ಕ್ ಪಡೋದು, ಕನ್ಸಿಸ್ಟೆಂಟ್ಲಿ ಕಲಿಯೋದು. ಯು ಹ್ಯಾವ್ ಟು ಕೀಪ್ ಲರ್ನಿಂಗ್. ಯು ಕ್ಯಾನ್ ಥಿಂಕ್ ದಟ್ ನನಗೆಲ್ಲ ಗೊತ್ತಿದೆ. ಸೊ ಕಂಟಿನ್ಯೂಸ್ ಆಗಿ ಕಲಿತಾ ಇರಬೇಕು. ಸೊ ಈ ವ್ಯಾಲ್ಯೂಸ್ ಎಲ್ಲ ಇಂಪಾರ್ಟೆಂಟ್ ನಮಗೆ, ಅದೆಲ್ಲ ಇದೆ. ಸೊ ಹೋಪ್ಫುಲಿ ಹಿ ಕಂಟಿನ್ಯೂಸ್ ದ್ಯಾಟ್ ವೇ. ನೋಡೋಣ. ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಕೂಡ ತಮ್ಮ ಮಕ್ಕಳ ಸಿನಿಮಾ ಕ್ಯಾಮ್ರಾ ಮುಂದೆ ನಿಂತಾಗ ಒಂದು ಎಕ್ಸೈಟ್ಮೆಂಟು, ಎಮೋಷನ್ ಇರುತ್ತೆ. ನಿಮಗಾಗಲಿ ಉಪ್ಪಿ ಸರ್ಗೆ ಇಬ್ರಿಗೂ ಆ ಥರದ ಒಂದು ಫೀಲ್ ಏನಾದರೂ ಆಯಿತಾ? ಖಂಡಿತ. ಅವರು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಫಂಕ್ಷನ್ಸಲ್ಲಿ ನಾವು ಇಬ್ಬರು ಅಳ್ತಾ ಇದ್ವಿ ನೋಡ್ಕೊಂಡು ಸ್ಟೇಜಲ್ಲಿ, ಅಯ್ಯೋ ಮಕ್ಕಳು ಅಂದ್ಬಿಟ್ಟು. ಸೊ ಇವಾಗ ಖಂಡಿತ ಅದು ಒಂದು ಇಮೋಷನ್ ಇದ್ದೇ ಇರುತ್ತೆ. ಬರೀ ಮೂವೀಸ್ಗೆಲ್ಲ ಯಾವುದೋ ಪ್ರೊಫೆಷನ್ಗೆ ಫಸ್ಟ್ ಟೈಮ್ ಹೋಗಿದಾಗ ಪೇರೆಂಟ್ಸ್ಗೆ ಅದು ಒಂದು ಇಮೋಷನ್ ಇದ್ದೇ ಇರುತ್ತೆ. ಬಟ್ ಈವನ್ ಗ್ರ್ಯಾಜುಯೇಷನ್ ಆಗ್ತಿದೆ ಅಂತ ಕೂಡ ಒಂದು ಇಮೋಷನಲ್ ಮೂಮೆಂಟ್ ನಮಗೆ. ಬಟ್ ವಿ ಆರ್ ಗ್ಲ್ಯಾಡ್ ದ್ಯಾಟ್ ಅವನದು ಬಿಹೇವಿಯರ್ ಚೆನ್ನಾಗಿದೆ. ಸೆಟ್ನಲ್ಲಿ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಈಸ್ ಹಾರ್ಡ್ ವರ್ಕಿಂಗ್, ಟೈಮ್ ಟು ಟೈಮ್ ಸೆಟ್ಗೆ ಹೋಗೋದು, ವರ್ಕ್ ಮಾಡೋದು. ಡೆಡಿಕೇಶನ್ ಬೇಕು ಪ್ರತಿಯೊಂದು ವರ್ಕ್ನಲ್ಲಿ. ನೀವು ಒಂದು ಶ್ರಮ ಪಡಬೇಕು. ಇವಾಗ ನೀವು ಇಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ ಚಾನಲ್ನಲ್ಲಿ. ಸೊ ನಿಮ್ಮದು ಒಂದು ಡೆಡಿಕೇಶನ್ ಇದೆ. ಅದಕ್ಕೆ ನೀವು ಮುಂದೆ ಹೋಗಿ ಯು ಆರ್ ದೇರ್ ಫಾರ್ ಸೋ ಮೆನಿ ಇಯರ್ಸ್. ಸೊ ಖಂಡಿತ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು, ಹಾರ್ಡ್ ವರ್ಕ್ ಪಡೋದು, ಕನ್ಸಿಸ್ಟೆಂಟ್ಲಿ ಕಲಿಯೋದು. ಯು ಹ್ಯಾವ್ ಟು ಕೀಪ್ ಲರ್ನಿಂಗ್. ಯು ಕ್ಯಾನ್ ಥಿಂಕ್ ದಟ್ ನನಗೆಲ್ಲ ಗೊತ್ತಿದೆ. ಸೊ ಕಂಟಿನ್ಯೂಸ್ ಆಗಿ ಕಲಿತಾ ಇರಬೇಕು. ಸೊ ಈ ವ್ಯಾಲ್ಯೂಸ್ ಎಲ್ಲ ಇಂಪಾರ್ಟೆಂಟ್ ನಮಗೆ, ಅದೆಲ್ಲ ಇದೆ. ಸೊ ಹೋಪ್ಫುಲಿ ಹಿ ಕಂಟಿನ್ಯೂಸ್ ದ್ಯಾಟ್ ವೇ. ನೋಡೋಣ.